ಒತ್ತುವರಿ ಸ್ಕೆಚ್ ಆದರೂ ಕೊಡ್ರಿ ಅಂತ ಹೇಳಿದ್ರೆ ಯಾವುದೇ ಒಂದು ಅಧಿಕಾರಿ ಒಂದು ದಾಖಲೆ ಸಹ ನೀಡೋದಿಲ್ಲ. ಇಲ್ಲಿ BBMP ಕಾಂಟ್ರಾಕ್ಟರ್ ಒಬ್ಬರು ರಮೇಶ್ ರೆಡ್ಡಿ ಅಂತೇಳಿ ಅವ್ರ ಜಮೀನು ಕಡೆಗೆ ಸುಮಾರು ಒಂದು 15 ಅಡಿ ಅಗಲ 700 ಅಡಿ ಉದ್ದ ಬರುತ್ತೆ. ಮೇಲಾಧಿಕಾರಿಗಳಿಗೆ ಹಾಗೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಸೂಕ್ತ ಸರ್ವೆ ಮಾಡಿ ಇಲ್ಲಿ ಜಾಗವನ್ನು ನಿಗದಿಪಡಿಸಬೇಕು. ಬೆಂಗಳೂರು ಪೂರ್ವ ತಾಲೂಕು ಕೃಷ್ಣರಾಜಪುರ ಹೋಬಳಿ ಸಾದರಮಂಗಲ ಸರ್ವೆ ನಂಬರು 32ರ 2 ಎಕರೆ 27 ಗುಂಟೆ ಜಮೀನು ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಹಶೀಲ್ದಾರ್ ಅವರು ಈಗಾಗಲೇ ಇದರಲ್ಲಿ ಸ್ಮಶಾನ ಸಹ ಇರ್ತದೆ, ಇದಕ್ಕೆ ಕಾಂಪೌಂಡನ್ನು ನಿರ್ಮಿತಿ ಕೇಂದ್ರದಿಂದ ಕಾಂಪೌಂಡನ್ನು ಹಾಕ್ಸ್ಕೊಟ್ಟಿರ್ತಾರೆ. ಹಾಕ್ಸ್ಕೊಟ್ಟಂಥ ಸಂದರ್ಭದಲ್ಲಿ 4 ದಿಕ್ಕಿನಲ್ಲಿ ಈ ಒಂದು ಸ್ಮಶಾನ ಒತ್ತುವರಿ ಆಗಿರುತ್ತೆ. ಈ ಒತ್ತುವರಿ ಆದಂಥ ಸಂದರ್ಭದಲ್ಲಿ ಕಂದಾಯ ಅಧಿಕಾರಿಗಳು ಒಂದು ಪಾಯಿಂಟನ್ನು ತೋರಿಸ್ತಾರೆ, ಒಂದು ಜಾಗ ತೋರಿಸ್ತಾರೆ. ಅದೇ ರೀತಿ ಕಂದಾಯ ಅಧಿಕಾರಿಗಳು ಸಹ ಒಂದು ಪಾಯಿಂಟನ್ನು ತೋರಿಸಿ ಒತ್ತುವರಿ ಸ್ಕೆಚ್ ಆಗಿದೆ ಸ್ವಾಮಿ, ಒತ್ತುವರಿ ಎಲ್ಲೆಲ್ಲ ಆಗಿದೆ, ಆ ಒತ್ತುವರಿ ಸ್ಕೆಚ್ ಆದರೂ ಕೊಡ್ರಿ ಅಂತ ಹೇಳಿದ್ರೆ ಯಾವುದೇ ಒಂದು ಅಧಿಕಾರಿ ಒಂದು ದಾಖಲೆ ಸಹ ನೀಡೋದಿಲ್ಲ. ಇಲ್ಲಿ ಕಂದಾಯ ಅಧಿಕಾರಿಗಳು, ಸರ್ವೆ ಅಧಿಕಾರಿಗಳು ಇಲ್ಲಿನ ಬಡಾವಣೆ ಏನೋ ಲೇಔಟ್ ಅವ್ರು ಇರ್ಬೋದು ಅಥವಾ ಇಲ್ಲಿ ಮನೆಗಳು ಕಟ್ಕೊಂಡಿರೋರು ಇರ್ಬೋದು, ಇಲ್ಲಿ BBMP ಕಾಂಟ್ರಾಕ್ಟರ್ ಒಬ್ಬರು ರಮೇಶ್ ರೆಡ್ಡಿ ಅಂತೇಳಿ ಅವ್ರ ಜಮೀನು ಕಡೆಗೆ ಸುಮಾರು ಒಂದು 15 ಅಡಿ ಅಗಲ 700 ಅಡಿ ಉದ್ದ ಬರುತ್ತೆ. ಸರಿಸುಮಾರು 10ರಿಂದ 15 ಗುಂಟೆ ಜಾಗನ ಇವತ್ತು ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗುಮಾನಿ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಮೊದಲು ಬಂದು ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಪಾಯಿಂಟನ್ನು ತೋರಿಸ್ತಾರೆ, ಕಾಂಪೌಂಡ್ ಹಾಕೋ ಸಂದರ್ಭದಲ್ಲಿ 15 ಅಡಿ ಜಾಗ ಬಿಟ್ಟು ಮತ್ತು ಬೇರೆ ಕಡೆ ಪಾಯಿಂಟನ್ನು ತೋರಿಸಿ ಈ ಸರ್ವೆ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಅವರು ಸ್ವೇಚ್ಛಾಚಾರಕ್ಕೆ ಮತ್ತು ಭ್ರಷ್ಟಾಚಾರದಲ್ಲಿ ತೊಡಗಿ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಗುಮಾನಿ ಇದೆ. ಸಾದರಮಂಗಲ ಗ್ರಾಮಸ್ಥರು ಮತ್ತೊಮ್ಮೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಜಿಲ್ಲಾಧಿಕಾರಿಗಳು, ತಹಶೀಲ್ದಾರ್ ಅವರು ಮತ್ತು DDLR, ADLR ಸರ್ವೆ ಅಧಿಕಾರಿಗಳು ಏನಿದ್ದೀರಾ, ತಾವುಗಳು ಮತ್ತೊಮ್ಮೆ ಇದೊಂದು ಸರ್ವೆ ಮಾಡಿ ಸಮರ್ಪಕವಾಗಿ ಯಾವುದೇ ರೀತಿ ಒಂದು ರೀತಿ ತೊಂದರೆ ಆಗದಿರಾ. ಈಗ ಕೋಟ್ಯಾಂತರ ರೂಪಾಯಿ ಬೆಲೆ ಬೀಳ್ತಾ ಇದೆ. ಇವತ್ತು ಸಾದರಮಂಗಲ ಈಗ ITPLಯಿಂದ ಟೆಕ್ ಪಾರ್ಕಿಂದ 1 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಈ ಒಂದು ಜಾಗ ಇದೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬೀಳೋಂಥ ಜಾಗದಲ್ಲಿ ಕಂದಾಯ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಈಗ ತಾವು ನೋಡ್ಬೋದು, ಈ ಕಡೆಗೆ ಕಾಂಪೌಂಡ್ ಹಾಕಿದ್ದಾರೆ, ಇಲ್ಲಿ ಅರ್ಧ ಕಾಂಪೌಂಡ್ ಮಾಡಿ ಮತ್ತೆ ಇದನ್ನು ಉಳಿಸಿದ್ದಾರೆ. ಇದು ಉಳಿಸ್ಬಿಟ್ಟು ಇದೇನು ವ್ಯಾಪಾರ ಮಾಡ್ತಾ ಇದ್ದಾರಾ ಅಂತೇಳಿ ನಮಗೆ ಗುಮಾನಿ ಇದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ಒಂದು ಮತ್ತೆ ಸರ್ವೆ ಮಾಡಿ ಇದನ್ನು ಮಾಡಬೇಕು. ಇಲ್ಲದೇ ಇದ್ದರೆ ನಾವೆಲ್ಲರೂ ನ್ಯಾಯಯುತವಾಗಿ ಕಾನೂನು ಅಡಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಮೇಲ್ಮನವಿ ಸಲ್ಲಿಸೋದು. ಈಗಾಗಲೇ ನಾವು SK ಮಾದೇಶ್ ಅಂತೇಳಿ ಲೋಕಾಯುಕ್ತದಲ್ಲೂ ಸಹ ನಾನು ಕೇಸ್ ಫೈಲ್ ಮಾಡಿದ್ದೀನಿ. ಏನು ಒಂದು ಒತ್ತುವರಿ ಆಗಿದೆ, ಈ ಒತ್ತುವರಿಯನ್ನು ತೆರವು ಮಾಡಿ ಅಂತೇಳಿ. ತೆರವು ಮಾಡೋ ಸಂದರ್ಭದಲ್ಲಿ ಸಹ ಇವರು ಮತ್ತೆ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಹ ಕೋರ್ಟ್ಗಳಿಗೆ ಹೋಗಿ ನಾವು ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀನಿ. SK ಮಾದೇಶು, ಸಾಮಾಜಿಕ ಕಾರ್ಯಕರ್ತರು, ಸಾದರಮಂಗಲ. ಜೈ ಭೀಮ್. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ. ನಾನು ಮಾದೇಪುರ ವಿಧಾನಸಭಾ ಕ್ಷೇತ್ರದ KRS ಪಾರ್ಟಿಯ ಒಬ್ಬ ಸೈನಿಕ. ಬಂಧುಗಳೇ, ಇವತ್ತು ವಿಚಾರ ಏನಂದರೆ, ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ KR ಪುರ ಹೋಬಳಿ ಸಾದರಮಂಗಲ ಸರ್ವೆ ನಂಬರು 32 2 ಎಕರೆ 27 ಗುಂಟೆ ಇದರಲ್ಲಿ ಗುಂತೋಪು ಅಂತ ಸರ್ವೆ ಮಾಡಿದ್ದಾರೆ ಬಂದು ಸರ್ವೆ ಅಧಿಕಾರಿಗಳು. ಆದರೆ ಒಂದೊಂದು ಸತಿ ಒಂದೊಂದು ಥರ ಬಂದು ಇಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ. ಅದರಿಂದ ಮೇಲಾಧಿಕಾರಿಗಳಿಗೆ ಹಾಗೂ ಸರ್ಕಾರದಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ, ಸೂಕ್ತ ಸರ್ವೆ ಮಾಡಿ ಇಲ್ಲಿ ಜಾಗವನ್ನು ನಿಗದಿಪಡಿಸಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಭೀಮ್, ಜೈ KRS ಪಾರ್ಟಿ.